ನಮಸ್ಕಾರ ವೀಕ್ಷಕರೇ, ನಾನು ಇವತ್ತು ಹೇಳಿಕೊಡುತ್ತಿರುವ ಈ ಮಂತ್ರ ನಿಮಗೆ ಖಂಡಿತ ಒಳ್ಳೆಯ ಪ್ರತಿಫಲ ಕೊಡುತ್ತದೆ. ಇದು ತುಂಬಾ ಪವರ್ಫುಲ್ ಮತ್ತು ಮಹಾಶಕ್ತಿಶಾಲಿ ವಶೀಕರಣ ತಂತ್ರ. ಯಾರು ಬೇಕಾದರೂ ಕೂಡ ಈ ತಂತ್ರವನ್ನು ಮಾಡಬಹುದು. ನೀವು ಯಾರಿಗೆ ಬೇಕಾದರೂ ಕೂಡ ಈ ತಂತ್ರ ಮಾಡಬಹುದು. ನಿಮ್ಮ ಗರ್ಲ್ ಫ್ರೆಂಡ್ ಆಗಿರಬಹುದು, ಬಾಯ್ ಫ್ರೆಂಡ್ ಆಗಿರಬಹುದು, ಪತಿ ಆಗಿರಬಹುದು ಅಥವಾ ಪತ್ನಿ ಆಗಿರಬಹುದು. ಯಾರಿಗಾದರೂ ಕೂಡ ಈ ತಂತ್ರವನ್ನು ಮಾಡಿ ಇದರ ಉಪಯೋಗವನ್ನು ಪಡೆದುಕೊಳ್ಳಿ. ಈ ತಂತ್ರದ ಮೂಲಕ ನಿಮ್ಮ ಇಚ್ಛೆ ಪೂರ್ತಿಯಾಗುತ್ತದೆ ವೀಕ್ಷಕರೇ. ಯಾರು ಈ ತಂತ್ರವನ್ನು ಮಾಡುತ್ತಾರೋ ಅವರಿಗೆ ಖಂಡಿತ ಒಳ್ಳೆಯ ಪ್ರತಿಫಲ ಸಿಗುತ್ತದೆ. ಆದ್ದರಿಂದ ನೀವು ಕೂಡ ಈ ತಂತ್ರವನ್ನು ಮಾಡಿ ಇದರ ಉಪಯೋಗವನ್ನು ಪಡೆದುಕೊಳ್ಳಿ. ಬನ್ನಿ ವೀಕ್ಷಕರೇ, ಈ ತಂತ್ರ ಹೇಗೆ ಮಾಡುವುದು ಎಂದು ನೋಡೋಣ. ಈ ತಂತ್ರ ಮಾಡುವುದಕ್ಕೆ ನೀವು ಯಾರ ಬಳಿಯ ಹೋಗುವ ಅವಶ್ಯಕತೆ ಕೂಡ ಇಲ್ಲ. ನಿಮ್ಮ ಪಾಡಿಗೆ ನೀವೇ ಮಾಡಬಹುದು. ನಿಮ್ಮ ಮನೆಯಲ್ಲೇ ಕುಳಿತು ಈ ತಂತ್ರವನ್ನು ಮಾಡಬಹುದು ವೀಕ್ಷಕರೇ. ಈ ತಂತ್ರ ಮಾಡಿದ 7 ದಿನಗಳಲ್ಲಿ ನೀವು ಇಷ್ಟಪಟ್ಟ ಸ್ತ್ರೀ ಅಥವಾ ಪುರುಷ ನಿಮ್ಮ ಬಳಿ ಅವರೇ ಬರುತ್ತಾರೆ. ಈ ತಂತ್ರ ಮಾಡಿದ 7 ದಿನಗಳಲ್ಲಿ ನೀವು ಇಷ್ಟಪಟ್ಟ ಸ್ತ್ರೀ ಅಥವಾ ಪುರುಷ ನಿಮ್ಮ ಬಳಿ ಬರುತ್ತಾರೆ. ಈ ತಂತ್ರ ಮಾಡುವುದಕ್ಕೆ 1 ಮೊಳೆ ಬೇಕಾಗುತ್ತದೆ ಮತ್ತು 1 ಲವಂಗ ಕೂಡ ಬೇಕಾಗುತ್ತದೆ. ನಂತರ 1 ಕೆಂಪು ದಾರ ಬೇಕಾಗುತ್ತದೆ. ನಂತರ ನೀವು ಏನು ಮಾಡಬೇಕು ಅಂದರೆ, ಮೊಳೆ ಮತ್ತು ಲವಂಗವನ್ನು ಇಟ್ಟುಕೊಂಡು ಕೆಂಪು ದಾರವನ್ನು ಬಳಸಿ ಆ ಮೊಳೆ ಮತ್ತು ಲವಂಗವನ್ನು ಕಟ್ಟಬೇಕು. ನಾವು ವಿಡಿಯೋದಲ್ಲಿ ಹೇಗೆ ತೋರಿಸುತ್ತಿದ್ದೀವಿ ಅದೇ ರೀತಿಯಾಗಿ ಮಾಡಬೇಕು ವೀಕ್ಷಕರೇ. ನಂತರ ನೀವು ಏನು ಮಾಡಬೇಕು ಅಂದರೆ, 1 ಮಂತ್ರವನ್ನು ಹೇಳಬೇಕು. ಆ ಮಂತ್ರ ತುಂಬಾ ಶಕ್ತಿಶಾಲಿ ಮಂತ್ರ ಮತ್ತು ಪವರ್ಫುಲ್ ಮಂತ್ರ. ಆ ಮಂತ್ರ ಯಾವುದು ಅಂದರೆ ತ್ರೀಂ ತ್ರೀಂ ತ್ರೀಂ. ನಂತರ ಕಟ್ಟಿರುವ ಮೊಳೆ ಮತ್ತು ಲವಂಗವನ್ನು ಹಿಡಿದುಕೊಂಡು ನೀವು ಈ ಮಂತ್ರವನ್ನು 301 ಬಾರಿ ಹೇಳಬೇಕು. ಈ ಮಂತ್ರವನ್ನು ಹೇಳುವಾಗ ನೀವು ಯಾರನ್ನು ವಶೀಕರಣ ಮಾಡಿಕೊಳ್ಳಬೇಕು ಅಂತ ಇರ್ತೀರಾ ಅವರನ್ನು ಮನಸ್ಸಿನಲ್ಲಿ ನೆನಪಿಸಿಕೊಂಡು ಈ ಮಂತ್ರವನ್ನು 301 ಬಾರಿ ಹೇಳಬೇಕು. ಈ ತಂತ್ರವನ್ನು ಮಂಗಳವಾರದಂದು ಮಾಡಬೇಕು. ನಂತರ ನೀವು ಏನು ಮಾಡಬೇಕು ಅಂದರೆ, ಆ ಮೊಳೆಯನ್ನು ತೆಗೆದುಕೊಂಡು ಹೋಗಿ ಅರಳಿ ಮರದ ಕೆಳಗೆ ಮಣ್ಣನ್ನು ತೆಗೆದು ಚುಚ್ಚಬೇಕು. ಈ ರೀತಿ ಮಾಡುವುದರಿಂದ ನೀವು ಇಷ್ಟಪಟ್ಟ ಸ್ತ್ರೀ ಅಥವಾ ಪುರುಷ ನಿಮ್ಮ ಬಳಿ ಬಂದೇ ಬರುತ್ತಾರೆ ಮತ್ತು ನಿಮ್ಮನ್ನು ಹುಚ್ಚರಂತೆ ಪ್ರೀತಿಸುತ್ತಾರೆ. ಆದರೆ ವೀಕ್ಷಕರೇ, ದಯವಿಟ್ಟು ಈ ತಂತ್ರವನ್ನು ಕೆಟ್ಟದ್ದಕ್ಕೆ ಬಳಸಬೇಡಿ, ಒಳ್ಳೆಯ ಉದ್ದೇಶಕ್ಕೆ ಬಳಸಿ. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಕಮೆಂಟ್ ಮಾಡಿ. ನೀವಿನ್ನೂ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ. ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು.